ವರ್ಷದಿಂದ ನಮ್ಮ ಆಸಿಯಾ ಮನೆಗಳು ಪೆಂಡಿಂಗ್ ಇತ್ತು. 2020 ಟೋಟಲ್ ಒಟ್ಟಾಗಿ ಗೋವಿಂದಪುರ ಅಂತ ಅಲ್ಲಿ ಆಸಿಯಾ ಮನೆಗಳು ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 3,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಅವರು ಗುದ್ಲಿ ಪೂಜೆ ಮಾಡಿದರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆವಾಗ ಗುದ್ಲಿ ಪೂಜೆ ಆಗಿದ್ದು 3,000 ಮನೆಗಳಿಗೆ. ಅದ್ರಲ್ಲಿ 624 ಮನೆಗಳು 2023ರಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದರೆ ಬೆನಿಫಿಷಿಯರಿ ಪೇಮೆಂಟ್ 4.5 ಲಕ್ಷ ಕಟ್ಟಬೇಕಾಗಿತ್ತು. ಪಾಪ ಬೆನಿಫಿಷರಿಗಳು ಸಾಲನೋ ಸೋಲನೋ ಬ್ಯಾಂಕಿಂದ ತೊಗೊಂಡು ಅವ್ರವ್ರ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಇವತ್ತು ಲ್ಯಾಟ್ರಿ ಮುಖಾಂತರ 652 ಮನೆಗಳು ಲ್ಯಾಟ್ರಿ ಮುಖಾಂತರ ಇವತ್ತು ಎತ್ತಿದ್ದೀವಿ. ಅದರಲ್ಲಿ 40 ಜನ ಬೆನಿಫಿಷರಿಗಳು ಇವತ್ತು ಅವರು ಚಾವಿಯನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಸಾಲನೋ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದೆಲ್ಲ ಗೊತ್ತಿದ್ದಂಗೆ ರಾಜೀವ್ ಗಾಂಧಿ AHP ಸ್ಲಮ್ ಬೋರ್ಡ್ ಬಿಟ್ಟು ಇದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆ್ಯಾವ್ರೇಜ್ 3 ಲಕ್ಷ ಆಗ್ತದೆ. ಆ್ಯಾವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಆ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ 47,860 ಮನೆ ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಅವ್ನ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಏನಕ್ಕಂದರೆ 4.5 ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಲಮ್ ಬೋರ್ಡು, ರಾಜೀವ್ ಗಾಂಧಿ ಇದ್ದು 47,860 ಮನೆ, ಒಟ್ಟಾಗಿ 2,30,000 ಮನೆಗೆ ಬೆನಿಫಿಷರಿ 9.5 ಲಕ್ಷ ಕಟ್ಟಬೇಕಾಗಿತ್ತು. 9.5 ಕೋಟಿ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ಹೆಂಗಪ್ಪ ತರೋದು? ಈ ಗ್ಯಾರಂಟಿದಲ್ಲಿ 55ರಿಂದ 60,000 ಈ ಗ್ಯಾರಂಟಿಗಳಲ್ಲಿ ಇದು ಹೆಂಗಪ್ಪ ಹೋಗಿ ಕೇಳೋದಂತ ಧೈರ್ಯ ಮಾರಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಹಾಗೂ ಸ್ಲಮ್ ಬೋರ್ಡ್ದು 1,80,000 ಮನೆಗೆ ಒಟ್ಟಾಗಿ 9.5 ಕೋಟಿ ನಮ್ಗೆ ಬೇಕಾಗ್ತದೆ. ಬಡವ್ರಿಗೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರದಿಂದ ಕೊಡಬೇಕಾಗ್ತದೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣ ನೀನು ಹೇಳ್ತಾರ ಸತ್ಯ, ಬಡವ್ರಿಗೆ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ದುಡ್ಡನ್ನು ಎಷ್ಟನ್ನ ಕಷ್ಟ ಆಗಲಿ 9.5 ಕೋಟಿ ನಾನು ಕೊಡ್ತೀನಿ. 1.5 ವರ್ಷದಲ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ನಮ್ಮ ಸ್ಲಮ್ಗೆ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನು 41,000 ಮನೆಗಳು ಈ ತಿಂಗಳಲ್ಲಿ ಕೊಡಬೇಕಾಗಿತ್ತು. ಮನೆ ಮುಖ್ಯಮಂತ್ರಿ ಆರೋಗ್ಯ ಸರಿ ಇಲ್ಲ ಕಾರಣಕ್ಕೆ ಬರೋ ತಿಂಗಳು ಅಸೆಂಬ್ಲಿ ಬಜೆಟ್ ಸೆಷನ್ ಇದೆ, ಅಸೆಂಬ್ಲಿ ಆದಮೇಲೆ ಕೊಡೋ ಅಂತ ಹೇಳಿದ್ರೆ ಬರೋ ತಿಂಗಳಲ್ಲಿ 47,000 ಕೊಡ್ತೀವಿ. ಇದು ರಾಜೀವ್ ಗಾಂಧಿ AHP ಸ್ಕೀಮ್. ಇವತ್ತೇನು ಆಶ್ರಯ ಮನೆ ಅಂತ ಇದ್ದೀವಿ, ಅದ್ರದ್ದು 47,860 ಮನೆಯಲ್ಲಿ 4,800 ಮನೆಗಳು ನಾವು ರೆಡಿ ಮಾಡಿದ್ದೀವಿ. ಬರೋ ತಿಂಗಳಲ್ಲಿ ಆ ಮನೆಗಳು ಕೊಡ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ.